ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಭೀಮ್ ಅಮಾವಾಸ್ಯೆ ಆಗಿದೆ. ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರು. ಅಂದರೆ ಅವ್ರಿಗಿನ್ನೂ ನಾನು ಪಾದ ಪೂಜೆನ ಮಾಡಿಲ್ಲ, ಸಂಜೆ ಮಾಡ್ತೀನಿ. ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು. ಹಂಗಾಗಿ ಬೆಳಗ್ಗೆನೂ ಮಾಡ್ಬೋದು. ಅವ್ರದ್ದು ಇವತ್ತು ಶಿರಾ ಕಾಲೇಜ್ ಅಲ್ವಾ, ಹಂಗಾಗಿ ದೂರ ಅಲ್ವಾ, ಬೇಗ ಹೋದ್ರು ನಂಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಪೂಜೆ ಎಲ್ಲ ಮುಗೀತು. ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನಿವತ್ತು ಚಪಾತಿ ಗೋರಿಕಾಯಿ ಪಲ್ಯನ ಮಾಡಿದ್ದೆ. ಅದೂ ಆಯಿತು, ತಿನ್ಕೊಂಡು ಹೊರಟ್ರು ಅದನ್ನು. ಇವಾಗ ನಾನು 10 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಹಣ್ಣು ಎಲ್ಲ ತರೋದಿದೆ, ಅದೇ ಪೂಜೆಗೆ ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿಗೆ. ನನಗೆ ಹೇಳಿದ್ದಾರೆ, ನೀನು ಎಲ್ಲ ರೆಡಿ ಮಾಡ್ಕೊ ಏನು ಅಂತ, ನಾನು ಬರುವಾಗ ತರೋಕ್ಕಾಗಲ್ಲ ಹಂಗಾಗಿ ಅಂತ ಹೇಳಿದ್ದಾರೆ. ತರಬೇಕು, ಹೋಗಿ ಎಲ್ಲ ರೆಡಿ ಮಾಡ್ಕೊಬೇಕು. ಬನ್ನಿ ಆಮೇಲೆ ಸಿಗ್ತೀನಿ. ನಮ್ಮ ಬೆಡ್ ಸ್ಪ್ರೆಡ್ಡು ಒಂದು ಸ್ವಲ್ಪ ಹೊಲಿಗೆ ಬಿಟ್ಬಿಟ್ಟಿತ್ತು, ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಇವಾಗ ಸೂಜಿ ದಾರ ತೊಗೊಂಡು ಹೊಲಿದೆ ಚೆನ್ನಾಗಿ. ಇನ್ನು ಮತ್ತೆ ಬಿಡೋದೇ ಇಲ್ಲ ಇದು, ಹಂಗಾಗಿ ಥರ ಹೊಲಿದೆ. ಇದು ಕಾಲಿಗೆಲ್ಲ ಸಿಗಾಕೊಡೋದು, ಹಂಗಾಗಿ ಈ ಥರ ಹೊಲ್ದಿದ್ದೀನಿ ನೋಡಿ, ಎಡ್ಜಸ್ ಎಲ್ಲ. ನಿಮ್ಮದು ಈ ಥರ ಬೆಡ್ಶೀಟ್ ಇದ್ದರೆ ಮೊದಲಿಗೆ ಈ ಥರ ಹೊಲಿಗೆ ಹಾಕ್ಕೊಂಡ್ಬಿಡಿ. ಅಥವಾ ಯಾರಾದರೂ ಸ್ಟಿಚ್ ಮಾಡೋಂಗಿದ್ರೆ ಮಿಷನಲ್ಲಿ ಸಾಮಾನ್ಯ ಯಾರೂ ಇಸ್ಕೊಳಲ್ಲ. ಇದು ತುಂಬಾ ಹೊಲಿಗೆ ದಪ್ಪ ಇರೋದ್ರಿಂದ ಹೊಲಿಗೆ ನಮ್ಮದು ಇದು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸೂಜಿ ಇಸ್ಕೊಳಲ್ಲ. ಹಂಗಾಗಿ ನಾನೇ ಮನೇಲೇ ಸೂಜಿ ಇತ್ತು, ದಾರನೂ ಇತ್ತಲ್ಲ, ಹಂಗಾಗಿ ಇದೆ ವೈಟ್ ಕಲರಲ್ಲೇ ಹಾಕಿದೆ. ಇವಾಗ ಬಿಡೋದಿಲ್ಲ ಇವು. ನಮ್ಮ ಮನೆಯವರು ಎಷ್ಟು ದಿನದಿಂದ ಹೇಳ್ತಿದ್ರು ಮಾಡು ಅದನ್ನು ಒಲಿ ಅಂತ. ಇವತ್ತು ಟೈಮ್ ಬಂತು, ಅದಕ್ಕೆ ಸುಮ್ಮನೆ ಕುಂತಿದ್ನಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದೊಂದು ಮಾಡಿದೆ. ಇವಾಗ ಕೆಳಗಡೆ ಮನೆ ಪಾಪು ಇದು ಬಂದಿದೆಯಲ್ಲ, ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಅದ್ರ ಜೊತೆ ಆಟ ಆಡ್ಕೊಂಡು ಬರ್ತೀನಿ, ಆಯಿತಾ ಗಾಯ್ಸ್. ಸಮಯ ಇವಾಗ 1:30 ಆಗಿದೆ. ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಒಣಗುಳಿ ಮಡ್ಚಿಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಅವಿನ್ನೂ ಒಣಗಂಗೆ ಇಲ್ಲ. ಇವಾಗಿನ್ನೂ ಊಟ ಮಾಡಿ ಕುಂತಿದ್ದೀನಿ. ಅವೆಲ್ಲ ಒಣಗಿದಾದ್ಮೇಲೆ ಹೋಗೋಣ ಶಾಪ್ ಮಾಡೋಕ್ಕೆ. ಹೂವು ಹಣ್ಣು ಪೂಜೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇದಕ್ಕೇನು ಅಂತ ಏನು ಬೇಡ, ಬಾಳೆಹಣ್ಣು ವೀಳ್ಯದೆಲೆ ಮತ್ತು ಹೂವು ಬೇಕು ಅಷ್ಟೇ. ಮತ್ತು ಇವಾಗ ಸಾಂಬಾರಿಗೆ ಒಂದು ಸ್ವಲ್ಪ ಸೊಪ್ಪು ಬೇಕಾಯ್ತು ನನಗೆ. ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ, ಯಾಕೋ ಸೊಪ್ಪು ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಂಗಾಗಿ ಸೊಪ್ಪು ಸಾಂಬಾರಿಗೆ ಸೊಪ್ಪು ತಗೊಂಡು ಬರೋಣ ಹಂಗೆ ಹೋಗಿ ಅಂತ ಹೇಳ್ಬಿಟ್ಟು. ಆಮೇಲೆ ಮೊಸರು ಬೇಕಾಯಿತು, ಹಂಗೆ ಅದನ್ನೂ ತೊಗೊಂಡು ಬರೋಣ ಅಂತೇಳಿ ಹೋಗ್ಬೇಕಷ್ಟೇ ಹೊರಗಡೆಗೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಹೋಗಿ ಹೊರಟ ನೀನು ತಗೊಂಡು ಬಂದ ಎಲ್ಲ ಅಂತಂದರು. ಇನ್ನೂ ಇಲ್ಲ, ಬಿಸಿಲು ಬೇರೆ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಾದೆ. ನಾನು ಯಾವ ಥರ ಭೀಮ್ ಅಮಾವಾಸ್ಯೆ ಪೂಜೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾವೇನು ತುಂಬ ಇದಾಗಿ ಮಾಡಲ್ಲ, ಬರೀ ಪಾದ ಪೂಜೆ ಅಷ್ಟೇ. ಇನ್ನೇನು ಮಾಮೂಲಿ ದೇವ್ರ ಪೂಜೆ ಮಾಡ್ತೀವಿ, ಅದ್ರ ಜೊತೆಗೆ ಪಾದ ಪೂಜೆ ಒಂದೇ ಮಾಡೋದು. ಕೆಲವರು ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂತೆಲ್ಲ ಮಾಡ್ತಾರೆ. ನಮ್ಮ ಮನೆ ಕಡೆಗೆ ಅದೇನು ಸಂಪ್ರದಾಯ ಇಲ್ಲ, ಹಂಗಾಗಿ ನಾನೇನು ಅದನ್ನು ಮಾಡಲ್ಲ. ಜಸ್ಟು ಕಾಲಿಗೆ ಪೂಜೆ ಮಾಡ್ತಾರೆ ಅಷ್ಟೇ. ಹಂಗಾಗಿ ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಯೂನಿವರ್ಸಿಟಿ ಹತ್ರ ಹೂ ತರೋಣ ಅಂತ ಹೋದ್ನಾ, ಒಂದು ಹೂವಿನ ಅಂಗಡಿನೂ ಇಲ್ಲ ಪಾಪ. ರೋಡ್ ಸೈಡಲ್ಲಿ ಹಾಕೋಣ ಅಂತ ಅಂಗಡಿಗಳ್ನೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ಮತ್ತು SIT ಹತ್ರನೂ ಹೋದೆ, SIT ಹತ್ರನೂ ಒಂದು ಇರಲಿಲ್ಲ. ಮತ್ತು VK ಫ್ರೂಟ್ಸಲ್ಲಿ ನಾವು ರೆಗ್ಯುಲರಾಗಿ ಫ್ರೂಟ್ಸ್ ತೊಗೊತೀವಿ, ಅಲ್ಲೇ ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲ ಬೇಕಾಗಿತ್ತಲ್ಲ, ಅದನ್ನೊಂದು ತೊಗೊಂಬಂದೆ ಅಷ್ಟೇ. ಸುಮ್ಮನೆ ಸಾಕಾಗೋಯಿತು ನಡ್ಕೊಂಡು ಬಂದೆ. ಸೊ ನಮ್ಮ ಮನೆ ಹತ್ರ ಇರೋ ಒಂದು ಶಾಪಲ್ಲೇ ಎಲೆ ಅಡಿಕೆ ವೀಳ್ಯದೆಲೆ ಎಲ್ಲ ಎಲೆ ಅಡಿಕೆ ಎಲ್ಲ ತೊಗೊಂಬಂದೆ. ಇವಾಗ ಒಂದು 5 ಗಂಟೆ ಮತ್ತೆ ಹೋಗ್ಬೇಕು. ನಮ್ಮ ಮನೆ ಹತ್ರನೇ ಫ್ರೆಶ್ಶಾಗಿ ಸೊಪ್ಪು ಎಲ್ಲ ಸಿಗುತ್ತೆ. ಹೂ ಸಿಗಲಿಲ್ಲ ಅಂದಲ್ಲ, ನಮ್ಮ ಮನೆಯವ್ರಿಗೆ ಈ ಥರ ಆಯಿತು ಅಂತ ಫೋನ್ ಮಾಡಿದ್ದೆ. ನಾನೇ ಬರುವಾಗ ತರ್ತೀನಿ ಬಿಡು ಅಂತ ಹೇಳಿದ್ದಾರೆ. ಹಂಗಾಗಿ ಅವರ ತರ್ತಾರೆ, ಹೋಗೋಣ. ಸ್ವಲ್ಪ ಉದ್ಗಡ್ಡಿ ಎಲ್ಲ ಬೇಕಾಯಿತು, ಪೂಜೆಗೆ ಏನೇನು ಬೇಕಲ್ಲ ಅವೆಲ್ಲ ತೊಗೊಂಬಂದೆ. ಹೋಗಿ ಉದ್ಗಡ್ಡಿ ವೀಳ್ಯದೆಲೆ ಬಾಳೆಹಣ್ಣನ್ನು ತೊಗೊಬಂದೆ ಅಷ್ಟೇ.
ಎಲ್ಲ ಮನೆಯಲ್ಲೇ ಇತ್ತಲ್ಲ ಒಂದು ಸ್ವಲ್ಪ ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀನಿ, ಮತ್ತು ಸಾಂಬಾರಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ತಂದಮೇಲೆ ಸಾಂಬಾರು ಮಾಡೋದು ಅಷ್ಟೇ. ಹಂಗೆ ಈ ಥರ ಏನಾದರೂ ಕೆಲಸ ಇದ್ದರೆ ಒಂಥರ ಹರಿಬರಿನಾಗ ಆಗೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲ ಫಸ್ಟೇ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಟೈಮ್ ಆದಮೇಲೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಂಗಾಗಿ ಸಿಂಪಲಾಗಿ ಇವತ್ತು ರಂಗೋಲಿ ಈ ಥರ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ತುಳಸಿ ಗಟ್ಟೆಗೂ ಅಂತೂ ತೀರಾ ಸಿಂಪಲ್ಲು. ಬಾಯ್ಲಿ ಬಾಲಿಲ್ಲ, ಬಾಯ್ಲಿ ಬ್ಯಾಟ್ ಆಡೋಣ. ನಮ್ಮ ಮನೆಯವ್ರು ನೋಡಿ ಅಯ್ಯೋ ಇನ್ನೂ ಸ್ವಲ್ಪ ತಿರ್ಸ್ಕೊಳ್ಳೋದಲ್ವಾ ಅಂತಿದ್ರು. ಚೆನ್ನಾಗಿ ಆಟ ಆಡ್ದ ಅಂತಾನ. ಬಾಲ್ ಬೇಕಾ? ಹ್ಞೂ ಬಾಲ್. ನಾನ್ ತರ್ಬೇಕಾ? ಬಾಲ್ ಇಲ್ಲ. ಹ್ಞೂ ನಾನು ನೋಡ್ಕೊಂತೀನಿ. ನೋಡಿ ಇವಾಗ ಹಾಕ್ತೀನಿ, ಬಾಲ್ ಹಾಕಿ. ನೋಡಿ 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 ಹ್ಞೂ ಅದು ಬೇಕು. ಅಯ್ಯೋ ಅದಕ್ಕೆ ಬುಟ್ಟಿ ಬಿಡು, ಆದ್ರೂ ಹಂಗೆ ಹೊಡಿ, ಬಾಲ್ ಹೊಡಿ. ಜಾಣ. ಎರಡು ಬ್ಯಾಟಲ್ಲಿ ಹೊಡಿತಾವನೆ. ಬಾಲ್ ಆಡು, ಎದ್ದಳು. ಆಡ್ತಾವನೆ ಇವಾಗ. ಆಡು. ಹಾಂ, ವೆರಿ ಗುಡ್. ಹೊಡಿ ಹೊಡಿ ಹೊಡಿ. ವಾವ್, ಕೊಡ್ತೀನಿ ಬಾ ಬಾಲು. ಓಹೋ ಹೊಡಿ. ಆ ಕಡೆ ಹೋಗ್ತಾ ಐತೆ. ಇಲ್ಲೊಂದೈತೆ, ಅಲ್ಲೊಂದು. ಇದೇನು ಅಂತ ಗೊತ್ತಿದ್ದ ಕಮೆಂಟ್ ಮಾಡಿ ತಿಳಿಸಿ. ವಾಗಿ ಮತ್ತೆ ಬಟ್ಟೆ. ಹಾಂ ಆಗಿ. ಫೈನಲಿ ನಮ್ಮ ಮನೆಯವರು ಬಂದರು. ನಾನು ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೊದಲಿಗೆ ತಟ್ಟೆಯಲ್ಲಿ ಕಾಲಿಟ್ಟಿಸ್ಕೊಂಡು ಕಾಲೆಲ್ಲ ತೊಳಿಬೇಕು ನೀರಲ್ಲಿ. ಆಮೇಲೆ ಕಂಕಣ ಕಟ್ಕೊಂಡ್ವಿ ಇಬ್ಬರು ಕೈಗೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಪಾದ ಪೂಜೆ ಮಾಡೋಕ್ಕೂ ಮುಂಚೆ ಈ ಥರ ಕಂಕಣ ಕಟ್ಕೊಬೇಕು ಇಬ್ಬರೂ. ಹಂಗಾಗಿ ನಾನು ಅವ್ರಿಗೆ ಕಟ್ಟಿದೆ, ಅವರು ನನಗೆ ಕಟ್ಟರು. ಅದಾದಮೇಲೆ ಪಾದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಹಾಕಬೇಕು. ನಂತರ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಎಲೆ ಅಡಿಕೆ ಮತ್ತು ನೀವೇನಾದರೂ ಸ್ವೀಟ್ ಮಾಡಿದರೆ ಅದು, ಬಾಳೆಹಣ್ಣು ಏನಾದರೂ ಇಡ್ಬೋದು. ಒಟ್ಟಿನಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಮಾತ್ರ ಇರಲೇಬೇಕು, ಅದು ತಾಂಬೂಲ ಕೊಡೋ ಥರ. ಹಾಗಾಗಿ ನಾನು ಇಟ್ಕೊಳ್ತೀನಿ. ಈ ಸಲ ನಮ್ಮ ಮನೆಯವರು ಪಾದ ಪೂಜೆ ಮಾಡಿದ್ದಕ್ಕೆ ಏನು ಕೊಟ್ಟರು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ಏನಾದರೂ ಕೊಡ್ತಾರೆ ಅಂತಲೇ ಮಾಡಲ್ಲ ಈ ಒಂದು ಭೀಮನ ಅಮಾವಾಸ್ಯೆನ. ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗಲಿ, ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹೇಳ್ಬಿಟ್ಟು ಗಂಡ ಭೀಮಂತರ ಗಟ್ಟಿಯಾಗಿ ಆರೋಗ್ಯವಂತವಾಗಿರಲಿ ಅಂತ, ಮತ್ತು ತನ್ನ ಮಾಂಗಲ್ಯ ಮುತ್ತೈದೆತನ ದೀರ್ಘವಾಗಿರಲಿ ಅಂತ ಈ ಒಂದು ವ್ರತನ ಮಾಡ್ತಾರೆ, ಪಾದ ಪೂಜೆನ ಮಾಡ್ತಾರೆ. ನಾವು ಅದೇ ಉದ್ದೇಶಕ್ಕೇ ಮಾಡೋದು, ಎಲ್ಲರೂ ಹಂಗೇ ಮಾಡೋದು. ಸೊ ಮಾಡ್ತಾಯಿದ್ದೀನಿ ನಾನು, ನೋಡ್ತಾ ಇರ್ಬೋದು. ನಾನು
ನನಗೆ ಕಟ್ಟಿರಲಿಲ್ಲ, ಅವರು ಮರ್ತೋಗ್ಬಿಟ್ಟಿದ್ರು. ಹಾಗಾಗಿ ಇವಾಗ ಕಟ್ತಿದ್ದಾರೆ. ಇವಾಗ ಕಂಕಣ ಎಲ್ಲ ಕಟ್ಕೊಂಡು ಪಾದ ಪೂಜೆಗೂ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಆವಾಗಲೇ, ನೋಡಿರಿ ನಾನು ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಚಿಕ್ಕಿ ಸಿಕ್ಕಿತ್ತು, ತಗೊಂಬಂದಿದ್ದೆ. ನಮ್ಮ ಮನೆಯವರು ಮೈಸೂರು ಪಾಕು ತಂದಿದ್ರು. ಮೈಸೂರು ಪಾಕು, ಮಲ್ಲಿಗೆ ಹೂವು ಮತ್ತು ಸೀರೆನ ಕೊಟ್ಟಿದ್ರು. ಹಾಗಾಗಿ ಅದನ್ನು ಇಟ್ಕೊತಿದ್ದೀನಿ. ಇವಾಗ ಊದ್ಗಡ್ಡಿ ಬೆಳಗಬೇಕು. ಊದ್ಗಡ್ಡಿ ಹಚ್ಕೊಂಡು ನನಗೆ ಊದ್ಗಡ್ಡಿ ಸ್ಮೆಲ್ ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ 2 ಬೆಳಗ್ತಿದ್ದೀನಿ. ನೀವು 5 ಆ ಥರ ಎಲ್ಲ ಜಾಸ್ತಿನೂ ಬೆಳಗ್ಬೋದು. ನಂಗೆ ಸಾಕು, ಸುಮ್ಮನೆ ಶಾಸ್ತ್ರಕ್ಕಷ್ಟೇ ನಾನು ಈ ಥರ ಮಾಡೋದು. ನಂಗೆ ಊದ್ಗಡ್ಡಿ ಸ್ಮೆಲ್ಲು ಅಂದ್ರೇ ಆಗಲ್ಲ. ಹಾಗಾಗಿ ಇವಾಗ ಊದ್ಗಡ್ಡಿನ ಬೆಳ್ಕೊಬೇಕು. ನೈವೇದ್ಯ ಎಲ್ಲ ಇಟ್ಟು ಅದಾದಮೇಲೆ ಕರ್ಪೂರದ ಆರತಿನ ಮಾಡಬೇಕು. ಗಂಟೆನಾದ ಮಾಡಿಕೊಂಡು ಪಾದಕ್ಕೆ ಮತ್ತು ಗಂಡನಿಗೆ ಎಲ್ಲ ಬೆಳಗಿ ಸೈಡಿಗೆ ಇಟ್ಕೊಂಡೆ. ಇವಾಗ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಆರತಿ ಎಲ್ಲ ಬೆಳಗಿದಾದ್ಮೇಲೆ ಈ ಥರ ನೈವೇದ್ಯನ ಮಾಡಬೇಕು. ಬಾಳೆಹಣ್ಣು ತೊಟ್ಟೆಲ್ಲ ಮುಂದ್ಗಡೆ ಮುರಿದ್ಬಿಟ್ಟು ಈ ಥರ ನೀರನ್ನ ಬಿಡಬೇಕು 3 ಸಲ. ಇದನ್ನು ಅರ್ಘ್ಯ ಬಿಡೋದು ಅಂತಾರೆ ನಮ್ಮ ಕೆಳಗೆ. ನಾನು ಮಾಡ್ತೀನಿ ಇದನ್ನು. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಗಂಡನ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ನೀರು ಮಾಡ್ತಾರೆ. ಆರತಿ, ಕೆಂಪು ನೀರಿನ ಆರತಿ. ಅದಕ್ಕೆ ಅರಿಶಿನ, ನೀರು ಮತ್ತು ಸುಣ್ಣನ ಮಾಡಬೇಕು. ಮನುಷ್ಯರಿಗೆ ಮಾಡೋದಾದರೆ, ದೇವ್ರಿಗೆ ಮಾಡೋದಾದರೆ ಬರೀ ಕುಂಕುಮ ಅರಿಶಿನ ಹಾಕಬೇಕು. ಈ ಥರ ಸುಣ್ಣ ಎಲ್ಲ ಹಾಕಿ ಮಾಡಿದ್ದೀನಿ. ಕೆಂಪು ನೀರು ಪಾದಕ್ಕೆ ಮತ್ತು ಅವರಿಗೆ ಮುಖಕ್ಕೆ ಮಾಡಿಬಿಟ್ಟು ಅದೇ ಎಡಗೈಯಲ್ಲಿ ಅದ್ರದ್ದು ಕೆಂಪು ನೀರು ಮತ್ತು ಒಂದು ಸ್ವಲ್ಪ ದೀಪದಲ್ಲಿ ತಗುಲಿಸಿ ಇಡಬೇಕು. ಅದನ್ನು ನೀವು ಎಲ್ಲರೂ ಇಟ್ಟಿರ್ತೀರ ಅನಿಸುತ್ತೆ, ಗೊತ್ತಿರುತ್ತೆ ಆರತಿ ಮಾಡೋದು. ಇವಾಗ ಆಶೀರ್ವಾದ ತಗೊಳ್ಳುವಂಥ ಸಮಯ. ಹೂವು ಮತ್ತು ಒಂದು ಸ್ವಲ್ಪ ಅಕ್ಷತೆನ ಅವ್ರ ಕೈಲಿ ಕೊಟ್ಟು ನಾವು ನಮಗೆ ಒಳ್ಳೆ ಇದಾಗಿ ಆಶೀರ್ವಾದ ಮಾಡಿ ಮುತ್ತೈದೆತನ ಇರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಳೋದು. ಈಗ ಸುಮಂಗ್ಲಿ ಬಾ, ಒಳ್ಳೆದಾಗಲಿ, ನೀನು ಅಂದ್ಕೊಂಡಿದ್ದೆಲ್ಲ ಸಿಗಲಿ. ಯಾವತ್ತೂ ಖುಷಿಯಾಗಿರೋ ಒಳ್ಳೆ ಮಕ್ಕಳು. ಸೊ ಇಲ್ಲಿಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ದು ಮುಗೀತು. ನನಗೆ ತಿಳಿದ ಮಟ್ಟಿಗೆ ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನನಗೆ ಗೊತ್ತಿತ್ತು ತಂದೆ ತರ್ತೀರ ಅಂತ. ಸೀರೆ ತಂದುಕೊಟ್ಟಿದ್ರು, ಅನ್ಎಕ್ಸ್ಪೆಕ್ಟೆಡ್. ಇದಂತೂ ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಸೀರೆ. ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ತಂದಿದ್ರು. ಆರತಿ ಮಾಡಿದ ನೀರನ್ನೆಲ್ಲ ಬಾಗಿಲಿಗೆ ಹಾಕಿ ಎಲ್ಲ ಪೂಜೆ ಸಾಮಾನು ಎತ್ತಿತ್ತು. ಪೂಜೆ ಎಲ್ಲ ಮುಗೀತು ಮಾಡಿದ್ದು. ಇವಾಗ ನಾನು ಅಡುಗೆಗೆ ಅಂತೇಳಿ ತೊಂಡೆಕಾಯಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮನೇಲಿ ಯಾವ ಥರ ಭೀಮನ ಅಮಾವಾಸ್ಯೆ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ, ಆಯಿತಾ?